ಈ ಹಾಗಲಕಾಯಿ ಬೆಳೆದಿರ್ತಕ್ಕಂಥ ನಮ್ಮ ರೈತರ ಇವತ್ತು ಪರಿಚಯ ಮಾಡ್ಕೊಳ್ಳೋಣ. ಈ ಒಂದು ಹಾಗಲಕಾಯಿ ಬೆಳೆ ಪೂರ್ಣ ಮಾಹಿತಿ ತಗೋಣ. ಬನ್ನಿ, ರೈತ ಬಂದರೆ. ನಮಸ್ಕಾರ ಯಜಮಾನ್ರೆ. ನಮಸ್ತೆ ಸ್ವಾಮಿ. ತಮ್ಮ ಹೆಸರು? ಕ್ಯಾತಣ್ಣ ಸ್ವಾಮಿ. ಕ್ಯಾತಣ್ಣ. ಯಾವ ಊರು ನಿಮ್ದು? ಹಿರೇಹಳ್ಳಿ ಸ್ವಾಮಿ. ಹಿರೇಹಳ್ಳಿ. ಯಾವ ತಾಲೂಕಾ? ಚಳ್ಳಕೆರೆ. ಚಳ್ಳಕೆರೆ, ಚಿತ್ರದುರ್ಗ ಜಿಲ್ಲೆ. ಕ್ಯಾತಣ್ಣವ್ರೆ, ನೀವು ಫಸ್ಟ್ ಈ ಒಂದು ಹಾಗಲಕಾಯಿ ಬೆಳೆ ಬೆಳೀತಾ ಇದೀವಿ, ಎಲ್ಲ ನಮಗೆ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ. ಈ ಬೆಳೆದಕ್ಕಿಂತ ಮುಂಚೆ ಎಷ್ಟು ವರ್ಷದಿಂದ ನೀವು ಕೃಷಿಯಲ್ಲಿ ತೊಡಗಿದೀವ? ನಮ್ ಸಾವುಕಾರ ಹಾಕಿದ್ದ ಹೋದ್ಸಲ ಆ ಬೀಜ ತಂದು ಕೊಡಂತ. ಅಲ್ಲ, ಇದಕ್ಕಿಂತ ಮುಂಚಿತವಾಗಿ ಯಾವ್ಯಾವ ಬೆಳೆ ಬೆಳಿತಿದ್ರಿ? ಮುಂಚಿತ ಟೊಮೆಟೊ ಯಾವ್ದು ಬೆಳಿತಿದ್ವಿ. ಟೊಮೆಟೊಗಿಂತ ಭಾರಿ ಮೇಲ್ ಅಂತ ನನ್ನ ಇಷ್ಟ. ಹಾಗಲಕಾಯಿ ಬೆಳೆದಿದ್ದೀರಾ? ಹಾಗಲಕಾಯಿ ಎಷ್ಟು ವರ್ಷದಿಂದ ಬೆಳೆ ಬೆಳೀತಾ ಇದೀವಿ ನೀವು? 2 ವರ್ಷದಿಂದ. 2 ವರ್ಷದಿಂದ ಅಂದ್ರೆ ಹೋದ ವರ್ಷ ಈ ವರ್ಷ ನಿಮ್ಗೆ ಇದರಲ್ಲಿ ಈ ಬೆಳೆನೇ ಯಾಕೆ ಬೆಳಿಬೇಕು ಅಂತ ನಿಮ್ಗೆ ಸ್ಫೂರ್ತಿ ಯಾರು ಹೇಳಿದ್ರು ಇದೇ ಬೆಳೆ ಹಾಕ್ಬೇಕು ಅಂತ? ನಿಮ್ಗೆ ಬೇರೆ ಬೆಳೆ ಹಾಕ್ಬೋದಿತ್ತಲ್ಲ? ಇಲ್ಲ ಸ್ವಾಮಿ, ಸುರೇಶ್ ಬಾಬಣ್ಣ ಹೇಳಿದ್ರು ಪರವಾಗಿಲ್ಲ. ಹೋದ್ ಸತಿ ಅನುಕೂಲ ಆಗಿತ್ತಾ, ಈ ಸತಿ ಅದೇ ಹಾಕಿದ್ವಿ ನಾವು. ಓಕೆ. ಹಾಗಲಕಾಯಿ ಹೋದ್ ಸವಿನ ಚೆನ್ನಾಗ್ ಬಂತ? ಹೋದ್ ಸತಿ ಚೆನ್ನಾಗ್ ಬಂತ. ಈ ವರ್ಷ ಎಷ್ಟು ದಿನ ಆಯ್ತು ಹಾಕಿ? 2 ತಿಂಗಳು ದಾಟದ ಮೇಲೆ. 2 ತಿಂಗಳು ದಾಟಿದೆ. ಹೆಚ್ಚು ಕಮ್ಮಿ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಹಾಕಿರ್ಬೋದು ಅನ್ಸುತ್ತೆ ನಮ್ಗೆ. ಈಗ ಏನ್ ನೋಡ್ತಾ ಇದ್ವಿ, ಎಷ್ಟು ಸರಿ ಕಾಯಿ ಕಿತ್ತಿದೀವಿ ಆಲ್ರೆಡಿ? 2 ಸತಿ ಕಿತ್ತಿದ್ವಿ. 2 ಸಲ ಕಿತ್ತಿವಿ. ಫಸ್ಟ್ನೇ ಸರಿ ಎಷ್ಟು ಕಾಯಿ ಬಂತು? ಫಸ್ಟ್ನೇ ಸತಿ ಒಂದು 20 ಪ್ಯಾಕೆಟ್ ಬಂತು. ಈ ಸತಿ ಒಂದು 1 ಟನ್ ಬಂತು. ಎಷ್ಟು ಪ್ಯಾಕೆಟ್ ಬಂದ್ರೆ? ಫಸ್ಟ್ನೇ ಸರಿ ಎಷ್ಟು ಪ್ಯಾಕೆಟ್? 20 ಪ್ಯಾಕೆಟ್. 20 ಪ್ಯಾಕೆಟ್. ಎರಡನೇ ಸರಿ ಎಷ್ಟೆಷ್ಟು ಪ್ಯಾಕೆಟ್ ಕಿತ್ತಿವಿ? ಒಂದೇಟು 28, ಒಂದೇಟು 38. 38. 1 ಪ್ಯಾಕೆಟ್ ಎಷ್ಟು ಕೆಜಿ ಬರುತ್ತೆ? 29 ಕೆಜಿ. 29 ಕೆಜಿ ಬರ್ತದೆ. ಸೊ ನಿಯರ್ ಅಬೌಟ್ ಫಸ್ಟ್ನೇ ಸರಿ 5.5 ಕ್ವಿಂಟಲ್ ತೆಗೆದಿದ್ದಾರೆ. ಎರಡನೇ ಸರಿ ಮೇ ಬಿ 1950 ಕೆಜಿ ತನಕ ಬಂದಿದೆ. 2 ಸಲ ಕಾಯಿ ಕಿತ್ತಿದಾವೆ. ಇವತ್ತು ನಿಮ್ಗೆ ಬೆಳೆ ಹೆಂಗ್ ಅನಿಸ್ತಾ ಇದೆ? ಇದು ರೋಗ ತಡ್ಕೊಳ್ತಾ ಇದ? ತಡ್ಕಂತ ಬೆಳೆ ನಿಮಗೆ ಕಾಯಿ ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ಬೇಡಿಕೆ? ಮಾರ್ಕೆಟ್ ನಾಗ ಇದೆ ಸಮಯ ಸೇಲ್ಸ್ ಆಗೋದು ನಮ್ಗೆ. ಎಲ್ಲಿ ಯಾವ ಮಾರ್ಕೆಟ್ಗೆ ಹೋಗುತ್ತಿದ್ದು? ದಾವಣಗೆರೆಗೆ ಹೋಗಿದ್ದೀನಿ ಹೋದ ವರ್ಷ. ಕೆಲವು ಇಲ್ಲೇ ಕೊಟ್ಬಿಡ್ತೀನಿ ಈ ಸಲ. ಬಳ್ಳಾರಿನೂ ಚೆನ್ನಾಗಿ ಹೋಗುತ್ತಿದ್ದು. ಯಾಕಿದು ತಗೊಂತಾವ ಹೇಳಿ? ಇಲ್ಲ, ಚೆನ್ನಾಗಂತಂದ್ರೆ ಇದು ಮುಳ್ಳು ಮುರಿಯೋದಿಲ್ಲ. ಒಂದ್ಸಲ ಮುಳ್ಳು ಮುರಿಯೋದಿಲ್ಲ. ಏನಂದ್ರೆ ಇದು ಬಾರಿ ಚೆನ್ನಾಗಿರುತ್ತೆ. ಅದು ಯಾಕಂದ್ರೆ ನಮ್ಗೆ ಹೋದ ವರ್ಷದಿಂದ ಆಚೆ ವರ್ಷ ಒಂದು 20 ಪ್ಯಾಕೆಟ್ ಕುಚ್ಚಿದ್ವಿ. ಬೀಜನ ಹುಟ್ಟಲ್ಲ, ಸಾವುಕಾರಿದ್ದು ಈ ಬೀಜ ಬೇಡಪ್ಪ ಇಲ್ಲಿಗೆ ರದ್ದು ಮಾಡಿ ಬಿಡೋನು, ಇದು ಬೇರೆ ತಂದು ಕೊಟ್ಬಿಡ್ತೀನಿ ಆ ತಳಿ ಯಾರೋ ಹೇಳಿದಾರೆ ಅಂತ ಹೇಳಿ ತರಿಸಿದ್ರು. ಹೋದ್ ಸತಿ ಚೆನ್ನಾಗತ್ತಲ್ಲ, ಈ ಸತಿ ಅವನ್ನೇ ಹಾಕಿದ್ವಿ ನಾವು. ಎಷ್ಟು ಪ್ಯಾಕೆಟ್ ಹಾಕಿದ್ವಿ ಸರ್? ಈ ಸತಿ ಒಂದು 15 ಪ್ಯಾಕೆಟ್. 15 ಪ್ಯಾಕೆಟ್ ಹಾಕಿದ್ವಿ. ಈಗ ನೀವು ಹಾಕಿದೀವಲ್ಲ, ಈಗ 2 ತಿಂಗಳು ಮೇಲಾಗಿದೆ. 2 ಸಲ ಕಾಯಿ ಕಿತ್ತಿದೀವ. ಸಾಲಿಂದ ಸಾಲಿಗೆ ಎಷ್ಟೋ ಒಂದು 4 ಅಡಿ ಇರ್ಬೋದು. ಇದು 4 ಅಡಿ ಹೆಚ್ಚು. ಬೀಜದಿಂದ ಬೀಜಕ್ಕೆ ಒಂದು 2 ಅಡಿ ಇದೆಯಾ? 2 ಅಡಿ ಇದೆ. 2 ಅಡಿ ಹೆಚ್ಚು. 2 ಅಡಿ ಇದೆ. 15 ಪ್ಯಾಕೆಟ್ ಬೀಜ ಹಾಕಿವೆ. 50 ಗ್ರಾಮ್ ಪ್ಯಾಕೆಟ್ 15 ಪ್ಯಾಕೆಟ್ ಬೀಜ ಹಾಕಿದ್ರೆ ಟೋಟಲ್ ಎಷ್ಟು ಎಕರೆ ಜಮೀನು ಇದೆ ಇದು? ಇದು 1/4 ಎಕರೆ. 1/4 ಎಕರೆ. ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಬರಬಹುದು. ಅಂದಾಜು ಮೇಲೆ 1/4 ಎಕರೆ ಅಂತ ಹೇಳ್ತಾ ಇದಾರೆ ನಮ್ಮ ಕ್ಯಾತಣ್ಣವ್ರು. ಕ್ಯಾತಣ್ಣವೇ, ಈಗೇನ್ ಹಾಗಲಕಾಯಿ ಬೆಳೆ ಬೆಳೆದಿರಿ, ಎಲ್ಲಾ ಮಾಹಿತಿ ಕೊಟ್ಟಿದ್ವಿ, ಅಂತರ ಹೇಳಿದ್ವಿ, ಸಾಲಿಂದ ಸಾಲಿಗೆ ಮತ್ತೆ ಬೀಜದಿಂದ ಬೀಜಕ್ಕೆ. ಇದು ನೀವು ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡ್ರಿ? ಏನಿಲ್ಲ ಸಮಯ ಟೊಮೆಟೊ ಹಾಕಿತ್ತು, ಎಲ್ಲ ಕಟಾವ್ ಮಾಡಿ. ಇದಕ್ಕಿಂತ ಮುಂಚೆ ಟೊಮೆಟೊ ಇತ್ತು. ಟೊಮೆಟೊ ಹಂಗೆ ಹಾಕೋಣಂತಂದ್ವಿ, ಬೇಡ ಅಂತ ಹೇಳಿ ಎಲ್ಲ ಬೇಸಾಯ ಮಾಡಿ ಹಾಕಿಬಿಡೋಣ ಅಂತ ಹೇಳಿ, ಚೆನ್ನಾಗ್ ಬರ್ತದ ಬೆಳೆ ಅಂತ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ 2 ರೋಟ್ ಹೊಡಿಸಿ, ಬಲರಾಮ್ ಮಡಿಕೆ ಹೊಡಿಸಿ, ರೋಟ್ ಹೊಡಿಸಿ, ನ್ಯಾಟ್ರಲ್ ಹಾಕಿ ಬೀಜ ಹಾಕಿದ್ವಿ. ಇದು ಯಾವ ತರ ನೆಲ ಯಜಮಾನ್ರೆ? ಕೆಂಪು ನೆಲ, ಎರೆಹೊಲ? ಇದು ಒಂಥರ ಮಳೆ ಮಿಕ್ಸ್ ಕೆಂಪು ನೆಲ. ಮರಳು ಮಿಶ್ರಿತ ಕೆಂಪು ನೆಲ. ನಿಮ್ಮ ಜಮೀನಲ್ಲಿ ನೀರ್ ಚೆನ್ನಾಗಿದ್ಯಾ? ನೀರ್ ಚೆನ್ನಾಗಿದೆ. ನೀರು ಆಗುತ್ತೆ. ಚೆನ್ನಾಗಿದೆ. ಮತ್ತಿದಕ್ಕೆ ಯಾವ್ದಾದ್ರು ದನಿ ಗೊಬ್ಬರ ಹಾಕಿದ್ರ ಈ ಬೆಳೆ ಮುಂಚಿತವಾಗಿ? ಇಲ್ಲ ಸ್ವಾಮಿ, ಏನು ಹಾಕಿಲ್ಲ. ಫಸ್ಟ್ ಗೆ ಟೊಮೆಟೊಗೆ ಹಾಕಿದ್ದೆಲ್ಲ. ಟೊಮೆಟೊಗೆ ಯಾವ ಗೊಬ್ಬರ ಹಾಕಿದ್ವಿ? ಟೊಮೆಟೊಗೆ 10-20 ಹಾಕಿದ್ವಿ. 10-26. ಇವಾಗ ಅದ್ರ ದಿಗ್ಲ 10-20 ಹಾಕಿದ್ವಿ. ಬೀಜ ಇಟ್ಟ ಮೇಲೆ ಬೀಜ ಇಡೋದಕ್ಕಿಂತ ಮುಂಚಿತವಾಗಿ? ಇಲ್ಲ, ಬಳ್ಳಿ ಮೇಲೆ ಕಬ್ಬಿದಾಗ, ಬಳ್ಳಿ ಮೇಲೆ ಕಬ್ಬಿದಾಗ ಇವರು ಈ ಭೂಮಿಗೆ ಹಾಕುವಂತ ಗ್ರಾನ್ಯುವಲ್ ಫರ್ಟಿಲೈಸರ್ 10-26 ಹಾಕಿದಾರೆ. ಅದಾದ ನಂತರ ಫರ್ಟಿಲೈಸರ್ ಹೆಂಗ್ ಕೊಡ್ತಾ ಇದೀವಿ ಈಗ? ಡ್ರಿಪ್ ನಾಗ ಏನು ಇನ್ನ ಕೊಟ್ಟಿಲ್ಲ. ಡ್ರಿಪ್ ನಲ್ಲಿ ಇಲ್ಲಿ ತನಕನೂ ಕೊಟ್ಟಿಲ್ಲ. 2 ಸಲ ಕಾಯಿ ಕಿತ್ತವೆ, ಡ್ರಿಪ್ ಅಲ್ಲಿ ಕೊಟ್ಟಿಲ್ಲ. ಭೂಮಿಗೆ ಏನ್ 10-26 ಭೂಮಿಗೆ ಹಾಕುವಂತ ಗೊಬ್ಬರ ಹಾಕಿದ್ದೆ ಲಾಸ್ಟ್ ಆಗಿದೆ. ಇನ್ನು ಮುಂದೆ ಕೊಡ್ಬೇಕು ಅಂತ ಕೊಡ್ಬೇಕು. ಓಕೆ ಯಜಮಾನ್ರೆ, ಇದು ಬಳ್ಳಿ ಬೆಳವಣಿಗೆ ಇವತ್ತು ಪ್ರೆಸೆಂಟ್ ಎಷ್ಟು ದಿವಸ ಯಾವ ತರ ಬೆಳವಣಿಗೆ ಆಗುತ್ತೆ? ಚಪ್ರ ಹಾಕ್ಲೇಬೇಕಾ? ಎಷ್ಟೆಷ್ಟು ಅಡಿಗೆ ಗೂಟ ಎಲ್ಲ ಹೆಂಗ್ ಕಟ್ಕೊಂಡ್ರಿ, ವೈರ್ ಹೆಂಗ್ ಕಟ್ಕೊಂಡ್ರಿ? ಇದು ಸ್ವಲ್ಪ ಹೇಳ್ರಿ ಮಾಹಿತಿ. ಏನಿಲ್ಲ ಸ್ವಾಮಿ, ಎಲ್ಲ ಲೈನಿಗೆ ಹೋದೇಟ್ಗೆ ಚಪ್ರ ಎಲ್ಲ ಈ ಕಡೆ ದಾರ ಟೇಪ್ ನ್ಯಾಟ್ರಲ್ ಎಲ್ಲ ಹಾಕಿ, ಬೆಳೆ ದಾರ ಎಲ್ಲ ಹಾಕಿ, ಈ ಕಡೆ ಹಾಕಿ ಎಲ್ಲ ರೆಡಿ ಮಾಡಿ. ಹೌದಾ? ಅಲ್ಲಿ ಚಪ್ರ ಕೊಂಡ್ಬಿಟ್ಟು. ಓಕೆ ಯಜಮಾನ್ರೆ, ನೀವು ಕಂಡಿರೋ ಪ್ರಕಾರ ಹಾಗಲಕಾಯಿಗೆ ಯಾವ್ದಾದ್ರು ಎಫೆಕ್ಟಿವ್ ಆಗಿ ರೋಗ ಬರುತ್ತಾ, ಅಥವಾ ರೋಗದ ತಡ್ಕಮ ಶಕ್ತಿ ಇದ್ರಲ್ಲಿ ಇದೆ? ಹೆಂಗ ಅನ್ಸುತ್ತೆ? ರೋಗ ಬರ್ತತೆ, ನಾವೇನಂದ್ರೆ ಮುಂಜಾಗ್ರತೆ ಹೊಡ್ಕೊಂಡ್ರೆ ಏನಾಗೋದಿಲ್ಲ. ನಿಮ್ಗೆ ಅನುಭವ ಇರೋದ್ರಿಂದ ನೀವು ಅಬ್ಸರ್ವ್ ಮಾಡ್ಕೊಂಡು ಅದನ್ನ ಮ್ಯಾನೇಜ್ ಮಾಡ್ಕೊಂತೀರಾ. ಓಕೆ, ಈ ಟೈಮ್ ನಲ್ಲಿ ಎಷ್ಟು ದಿವಸಕ್ಕೊಂದ್ಸರಿ ನೀರ್ ಕೊಡ್ತೀರಾ? ಇಲ್ಲ, ಡೈಲಿ ಬಿಡ್ತೀವಿ. 1 ಗಂಟೆ 2 ಗಂಟೆ. ಡೈಲಿ 1 ಗಂಟೆ. ಒಂದ್ರ ತಗೊಂಡಿದ್ರ? 4 ಅಡಿ. ಓಕೆ, ನೀರಿನ ವ್ಯವಸ್ಥೆ ಯಾವ ತರ ಮಾಡ್ಕೊಂಡಿದ್ರ? ಲ್ಯಾಟ್ರಲ್, ಇನ್ನರ್ ಲೈನ್ ಲ್ಯಾಟ್ರಲ್?
ಏನಿಲ್ಲ ಇದೆ ನ್ಯಾಟ್ರಲ್ ಇದು ಯಾವ್ದು ಕಾವೇರಿ ನ್ಯಾಟ್ರಲ್ ಡ್ರಿಪ್ ಇಂದು ಓಕೆ ಒಂದ್ ಇನ್ನರ್ ಲೈನ್ ಲೆಟರ್ ಅಲ್ಲಿ 2 ಅಡಿಗೆ ಒಂದೊಂದು ಹಾಕಿದ್ರೆ ಅಲ್ಲಿಗೆ ನೀರು ಹೋಗುತ್ತೆ ಆ ತರ ಮ್ಯಾನೇಜ್ ಮಾಡ್ತೀರಾ ಓಕೆ ಇನ್ನು ಎಷ್ಟು ತಿಂಗಳು ಬರ್ಬೋದು ಇದು ಬೆಳೆ ನನ್ನ ಅನ್ಸಿಕಿನ್ನ ಒಂದ್ 2 ತಿಂಗಳು 2.5 ತಿಂಗಳು ಬರ್ಬೋದು ಓಕೆ ಕ್ಯಾತಣ್ಣವ್ರೆ ಇಷ್ಟು ಚೆನ್ನಾಗ್ ಕಾಯಿದೆ ನೀವು ಮಾರ್ಕೆಟ್ ಅಲ್ಲಿ ಟಾಪ್ ಹೋಗ್ತಾ ಇದೆ ಅಂತೀರಾ ಇದು ಯಾವ ತಳಿ ಯಾವ ಕಂಪ್ನಿದು ಬೀಜ ಕಳಸ ಕಂಪ್ನಿ ಅಂತಾರೆ ಸ್ವಾಮಿ ಕಳಸ ಕಂಪ್ನಿದು ಏನ್ ಪಾಕೆಟ್ ಏನಾವ ಇದೆಯಾ ಇದೆ ಸ್ವಾಮಿ ಓ ಇದೇನಾ ಕಳಸ ಕಂಪನಿದು ಹ್ಞೂ ಸ್ವಾಮಿ F1 ಬಿಟುಗಾರ್ಡ್ KSP 1865 ಈಶಾನ್ ಅಂತ ವಿಶಾನ್ ಓಕೆ ಈಗ ಕ್ಯಾತಣ್ಣವ್ರೆ ಎಲ್ಲ ಹೇಳಿದ್ವಿ ಈ ಬೀಜ ಹಾಕಕ್ಕೆ ನೀವು ಫಸ್ಟ್ ಎಲ್ಲ ಬೆಳಿತಿದ್ವಿ ಅಂತ ಹೇಳಿದ್ವಿ ಹೌದು ಸ್ವಾಮಿ ಈಗ ಇದೇ ಹಾಕ್ಬೇಕು ಅಂತ ಯಾರು ಹೇಳಿದ್ ನಿಮ್ಗೆ ಇದೇ ಬೀಜ ಹಾಕ್ರಿ ಅಂತ ಇಲ್ಲ ಹೋದ್ ಸತಿ ನೆಕ್ಸ್ಟ್ ಹೋದ ವರ್ಷ ಇದೆ ಸ್ವಾಮಿ ಹಾಕಿದ್ ನಾವು ಹಾಕಿದ್ದು ನಿಮ್ಗೆ ಈ ಬೀಜ ಹಾಕಕ್ ಯಾರು ಹೇಳಿದ್ದು ನಮಗೆ ಸುರೇಶ್ ಬಾಬಣ್ಣ ಹೇಳಿ ಸುರೇಶ್ ಬಾಬಣ್ಣ ಹೇಳಿದ್ಮೇಲೆ ಹಾಕಿದ್ವಾ ಹೌದು ಹಾಕಿದಾವ ಈಗ ಅವ್ರು ಹಾಕಿದ್ರು ಸ್ವಾಮಿ ನಿಮ್ ಊರಲ್ಲಿ ಎಷ್ಟು ಹಾಗಲಕಾಯಿ ಬಾಳ ಬೆಳಿತಾರ ಇಲ್ಲ ಸ್ವಾಮಿ ಇಲ್ಲಿ ಈ ಏರಿಯಾದಾಗ ಪರವಲ್ಲ ಸಾಧಾರಣ ಒಂದು 20 ಕೆಜಿ ಬೀಜ ತಂದು ಕೊಟ್ಟದ ನಾವು 20 ಕೆಜಿ ಬೀಜ ಇದು ಯಾವ್ದು ಇದೇ ಬೀಜ ಕೊಟ್ಟಿದಾರೆ ಇದೇ ಬೀಜ ಕೊಟ್ಟದ 20 ಕೆಜಿನೂ ಇದೇ ಬೀಜ ಹಾಕಿದಾರೆ ಇಲ್ಲ ಬೇರೆ ಬೀಜ ಯಾವ್ದು ಕೊಟ್ಟಲ್ಲ ಇದೇ ಕೊಟ್ಟಿದಾರೆ ಹೋದ ವರ್ಷನೂ ಚೆನ್ನಾಗ್ ಬಂದಿತ್ತ ಫಸಲು ಹೋದ ವರ್ಷ ಚೆನ್ನಾಗ್ ಬಂದದ್ದು ಸ್ವಾಮಿ ಓಕೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ನಿಮ್ಗೆ ಎಷ್ಟು ಸಮಾಧಾನ ಐತೆ ಈ ಬೆಳೆ ಚೆನ್ನಾಗಿ ಬಂತು ಒಂದ್ ಸ್ವಲ್ಪ ಎಲ್ಲ ಆಗಿ ಬಿದ್ದೋಗ್ಬಿಡ್ತು ಅಲ್ಲಿಗೂ ಗಾಳಿಗೆ. ಅಲ್ಲಿಗೂ ದಾವಣಗೆರೆಗೆ ಬಿಡಿಸ್ತೇ 30-40 ಪ್ಯಾಕೆಟ್ ಅಲ್ಲಿಗೆ ಕೆಂಪು ಬಿಟ್ಟು ಸುಮ್ಮನೆ ಈಗ ನೆಕ್ಸ್ಟ್ ಮುಂದೆ ಹಾಕಿದ್ವಿ ಇದೇ ತಳಿ ಹಾಕ್ಬೇಕು ಅಂತ ಇದ್ದೀವಿ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಇಲ್ಲ ಸ್ವಾಮಿ ಚೆನ್ನಾಗೈತೆ ರೈತರಿಗೆ ಇನ್ನ ಕೆಲವು ರೈತರಿಗೆ ಎಲ್ಲರಿಗೆ ಹೇಳಿದೀನಿ ನಾನು ಕೆಲವು ಸ್ವಾಮಿ ಇದು ಇದೇ ಕಂಪ್ನಿ ಹಾಕ್ಬೇಕು ಇದೇ ಬೀಜ ನೀವ್ ಇದು ಹಾಕ್ತೀರ ನೆಕ್ಸ್ಟ್ ಹಾಕ್ತಿವಿ ಸ್ವಾಮಿ ಇದೇ ಹಾಕೋದು ಇದೇ ಹಾಕೋದು ಓಕೆ ನಮಸ್ಕಾರ ಕ್ಯಾತಣ್ಣವ್ರೆ ನಮಸ್ತೆ ಸ್ವಾಮಿ ಒಳ್ಳೆ ಹಾಗಲಕಾಯಿ ಬೆಳೆ ಬಗ್ಗೆ ಒಳ್ಳೆ ಪೂರ್ಣ ಮಾಹಿತಿ ಕೊಟ್ಟಿದೆ ಮತ್ತೊಮ್ಮೆ ಧನ್ಯವಾದಗಳು ಆಯ್ತು ಸ್ವಾಮಿ ನೆಕ್ಸ್ಟ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ